ಇಂದು ಸಂಜೆ ನೆಹರು ಮೈದಾನದಲ್ಲಿ RSS ಕಾರ್ಯಕರ್ತರು ಹಾಗೂ ನಮ್ಮ ಎಲ್ಲ ಸ್ನೇಹಿತರು ಜಾತಿ ಮತ ಭೇದವಿಲ್ಲದೆ ಇಂದು ರಾಖಿ ಹಬ್ಬವನ್ನು ಆಚರಿಸಲಾಯಿತು. ಎಲ್ಲರೂ ಸಿಹಿ ತಿಂದು ಕೇಸರಿ ಧ್ವಜವನ್ನು ಹಾರಿಸಿ ಎಲ್ಲ ಸ್ನೇಹಿತರು ಅಣ್ಣ ತಮ್ಮಂದಿರ ರೀತಿಯಲ್ಲಿ ರಾಖಿ ಕಟ್ಟಿಕೊಂಡು ಹಾಗೂ ಪರಸ್ಪರ ಸಿಹಿ ಹಂಚಿಕೊಂಡು ತಿಂದೆವು. ನೋಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಸಂಘದಕ್ಷ ಬಂದಿಲ್ಲ. ಫೋನ್ ಮಾರೋಣ, ವಿಡಿಯೋ ಕರ್ಲ ಒಟ್ಟು ಕಂದಿತ್ರ ಕೂತ್ಕೊಳ್ರ. ವಾಸ್ತವವಾಗಿ RSS ಕಾರ್ಯಕ್ರಮ ರಕ್ಷಾಬಂಧನ ಅದೊಂದು ಸಹೋದರತ್ವದ ಸಂಕೇತ. ಪರಸ್ಪರ ಈ ದೇಶದಲ್ಲಿರುವ ಬದುಕ್ತಿರುವಂಥ ನಾವು, ವಾಸ ಮಾಡ್ತಿರುವಂಥ ನಾವು ಇದನ್ನು ರಕ್ಷಣೆ ಮಾಡಬೇಕು. ಹಾಗೆ ನಮ್ಮ ಸುತ್ತಮುತ್ತಲಿರುವವರನ್ನು ರಕ್ಷಣೆ ಮಾಡಬೇಕು, ದೇಶವನ್ನು ರಕ್ಷಣೆ ಮಾಡಬೇಕು. ಆ ನಿಟ್ಟಿನಲ್ಲಿ ರಕ್ಷಾಬಂಧನವನ್ನು ಆಚರಿಸಬೇಕು. ಭಾರತದಲ್ಲಿ ಸಾವಿರಾರು ಜಾತಿಗಳಿವೆ, ಸಾವಿರಾರು ಪಂಗಡ ಇದೆ, ಧರ್ಮ ಇದೆ. ನಾವು ವಿವಿಧತೆಯಲ್ಲಿ ಏಕತೆಯನ್ನು ಸಾರುವಂಥವು. ಭಾರತ ಶಾಂತಿಪ್ರಿಯ ರಾಷ್ಟ್ರ. ಇಡೀ ಜಗತ್ತು ಭಾರತವನ್ನು ಶಾಂತಿಪ್ರಿಯ ರಾಷ್ಟ್ರವಾಗಿ ನೋಡ್ತಾ ಇರುವಂಥ ಜಗತ್ತಿನಲ್ಲಿ ನೂರಾರು ದೇಶ ಇದೆ. ಯಾವ ದೇಶದಲ್ಲೂ ಏನಾದರೂ ಆದರೆ ಮೊದಲು ಭಾರತೀಯರ ಚಿಂತನೆ ಏನು, ಅವರ ಯೋಚನೆ ಏನು, ಇದಕ್ಕೆ ಭಾರತೀಯರು ಯಾವ ರೀತಿ ಪ್ರತಿಕ್ರಿಯೆಯನ್ನು ಕೊಡ್ತಾರೆ, ಇದನ್ನು ಜಗತ್ತು ನೋಡ್ತದೆ. ಹಾಗೆ ಈ ದೇಶ ಸರ್ವಧರ್ಮ ಸಮನ್ವಯದ ದೇಶ. ನಮ್ಮ ದೇಹದಲ್ಲಿ ಹರಿತಿರುವಂಥ ರಕ್ತ ಎಲ್ಲ ಒಂದೇ. ಕೈ ಕುಯ್ದರೆ ಕೆಂಪೇ ರಕ್ತ ಬರೋದು. ನಮ್ಮಲ್ಲಿ ಜಾತಿಯ ಭಾವ ಇಲ್ಲ. ನಾವು ಆಡ್ತಾ ಇದ್ದೀವಿ, ನಮ್ಗೆ ಯಾರು ದೂರದವರು ಅಂತ ಅನ್ಸಲ್ಲ. ನಮ್ಮ ಮಿತ್ರರೇ ನಾವೆಲ್ಲ ನಮ್ಮ ಅಕ್ಕಪಕ್ಕದವರೇ, ನಮ್ಮ ಬಂಧುಗಳು ಅಂತೇಳಿ ನಾವು ಆಟ ಆಡ್ತೀವಿ. ಇಲ್ಲಿ ನಮಗೆ ಯಾವುದೇ ರೀತಿಯ ವೈಮನಸ್ಸು ಬರಲ್ಲ. ಹಾಗೆ RSSನಲ್ಲೂ ಈ ದೇಶವನ್ನು ರಕ್ಷಣೆ ಮಾಡಬೇಕು. ದೇಶದ ಪ್ರತಿಯೊಬ್ಬ ನಾಗರಿಕನ ರಕ್ಷಣೆ ಮಾಡಬೇಕು ಮತ್ತು ಈ ದೇಶವನ್ನು ಜಗತ್ತಿನ ಅತ್ಯಂತ ಶಕ್ತಿಶಾಲಿ ರಾಷ್ಟ್ರವನ್ನಾಗಿ ಮಾಡಬೇಕು. ಅದಕ್ಕೆ ಈ ದೇಶದಲ್ಲಿ ವಾಸ ಮಾಡ್ತಿರುವಂಥ ನಾವೆಲ್ಲ ಅದಕ್ಕೆ ಕೈ ಜೋಡಿಸ್ಬೇಕು. ಅದಕ್ಕೋಸ್ಕರ ರಕ್ಷಾಬಂಧನವನ್ನು ಮಾಡೋದು. RSS 99 ವರ್ಷದಿಂದ ಈ ರೀತಿ ಕಾರ್ಯಕ್ರಮಗಳನ್ನೇ ಮಾಡಿಕೊಂಡು. ಇಲ್ಲಿ RSS ಯಾವುದು ಧರ್ಮ ವಿರೋಧಿ ಅಲ್ಲ, ಯಾವುದು ಜಾತಿ ವಿರೋಧಿ ಅಲ್ಲ, ಅಥವಾ ಯಾವುದು ವ್ಯಕ್ತಿಯ ವಿರೋಧಿ ಅಲ್ಲ. ಪ್ರತಿಯೊಬ್ಬರು ನಮ್ಮ ಮಿತ್ರರು, ಪ್ರತಿಯೊಬ್ಬರು ನಮ್ಮ ಬಂಧುಗಳು. ಈ ದೇಶವನ್ನು ಭಾರತ್ ಮಾತೆ ಅಂತ ಹೇಳ್ತೀವಿ. ಅಂದರೆ ಈ ದೇಶವನ್ನು ನಾವು ತಾಯಿಯ ರೀತಿಯಲ್ಲಿ ನೋಡ್ತೀವಿ. ಎಲ್ಲರೂ ಸಹ ಪ್ರಪಂಚದ ಯಾವುದೇ ದೇಶದಲ್ಲೂ ಒಂದು ದೇಶವನ್ನು ತಾಯಿಯ ಸ್ಥಾನದಲ್ಲಿ ನೋಡುವಂಥ ಇನ್ನೊಂದು ದೇಶ ಇಲ್ಲ. ಭಾರತದಲ್ಲಿ ಭಾರತೀಯರಾದ ನಾವು ಮಾತ್ರ ಆ ರೀತಿ ಅಂದರೆ ಭಾರತೀಯ ಸಂಸ್ಕೃತಿ ಅಷ್ಟು ಶ್ರೇಷ್ಠವಾಗಿದೆ. ಹಾಗಾಗಿ ರಕ್ಷಾಬಂಧನದಲ್ಲಿ ಇಷ್ಟೇ ಸಮಾಜದಲ್ಲಿ ಒಬ್ಬರನ್ನೊಬ್ಬರು ರಕ್ಷಣೆ ಮಾಡುವಂಥ ಜವಾಬ್ದಾರಿ ಇದೆ. ಈ ದೇಶದ ರಕ್ಷಣೆಯ ಜವಾಬ್ದಾರಿ ಇದೆ, ಈ ಸಮಾಜದ ರಕ್ಷಣೆಯ ಜವಾಬ್ದಾರಿ ನಮ್ಮ ಮೇಲಿದೆ. ಹಾಗಾಗಿ ಅದಕ್ಕೆ ಹೆಚ್ಚು ಒತ್ತು ಕೊಟ್ಟು ಈ ದೇಶವನ್ನು ಅತ್ಯಂತ ಶಕ್ತಿಶಾಲಿ ರಾಷ್ಟ್ರವನ್ನಾಗಿ ಮಾಡುವಂಥ ಕೆಲಸ
ಅಥವಾ ಕಾರ್ಯ ನಮ್ಮ ಕೈಯಲ್ಲಿದೆ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತೇನೆ. ಎಲ್ಲ ಸೇರಿರುತ್ತೆ ಬಲಗೈಗೆ ಕಟ್ಕೊಳ್ಳುವ. ಕಟ್ಟೋದಲ್ಲ ಜೀವನ್ ಕಟ್ಟಿ ಹಾ ಕಟ್ಟಿ ಕೊಡು ಕೊಡು ಸದಾ ವತ್ಸಲೆ ಮಾತೃಭೂಮೆ ಮಯಾ ಹಿಂದೂ ಭೂಮೆ ಸುಖಂ ವರ್ಧಿತೋಹಂ ಮಹಾಮಂಗಲೆ ಪುಣ್ಯಭೂಮೆ ತ್ವಧರ್ತೆ ತತ್ವೇಶಕಾಯೋ ನಮಸ್ತೆ ನಮಸ್ತೆ ಪ್ರಭೋ ಶಕ್ತಿಮನ್ ಹಿಂದೂ ರಾಷ್ಟ್ರಾಂಗಭೂತ ಮೇ ಸಾಧರಂತ್ವಾ ನಮಾಮೋ ವಯಂ ತ್ವದೀಯಾಯ ಕಾರ್ಯಾಯ ಬದ್ಧಾಕಟೀಯಂ ಶುಭಾಮಾಶಿ ಸಂದೇಹಿ ತತ್ಪೂರ್ತಯೇ ಅಜೇಯಾಂಚ ವಿಶ್ವಸ್ಯ ದೇಹಿ ಚ ಶಕ್ತಿಂ ಸುಶೀಲಂ ಜಗತ್ಯೇನ ನಮ್ರಂ ಭವೇತ್ ಸುತಂ ಚೈವ ಯತ್ಕಂಟಕಾಕೀರ್ಣಮಾರ್ಗಂ ವಯಂ ಸ್ವೀಕೃತನ್ನ ಸುಖಂಕಾರೇ ಸಮುತ್ಕರ್ಷ ನಿಶ್ರೇಯಸೈಕಮುಗ್ರಂ ಪರಂ ಸಾಧನನ್ನಾಮ ವೀರವ್ರತಂ ತದಂತಃ ಸ್ಫುರತ್ವಕ್ಷಯಾಧ್ಯೇಯನಿಷ್ಠಾ ಕಾರ್ಯಶಕ್ತಿರ್ಜಯತ್ರೀಕರಸಮ್ಮತಾಕಾರ್ಯಶಕ್ತಿರ್ಜಾಯಾಸ್ಯ ಧರ್ಮಸ್ಯ ಸಂರಕ್ಷಣಂ परम वै भवन्नेतु मे तत्स्वराष्ट्रम् समर्था भवत्वा शिशाते वृषम् भारत माता की जय। तुझे